ನಾನು ಎಷ್ಟೊತ್ತಿಗೆ ಹೋದೆ ಅಂತಂತಂದ್ರೆ 9:30ಗೆ ನಾ ಬುಕ್ ಮೈ ಶೋದಾಗ ಬುಕ್ ಮಾಡಿದ್ದೆ 9:30ಗೆ ಬುಕ್ ಮಾಡಿದ್ದೆ. ಅಲ್ಲಿ ಹೋಗಿದ್ದೆ 9:40 ಎಕ್ಸ್ಪೀರಿಯನ್ಸ್ ಅಷ್ಟೇ ಹೇಳಿ. ಹೆಂಗೆ ಅನ್ನಿಸ್ತೆ ಮೂವಿ ಹೆಂಗೈತಿ ಅದಷ್ಟೇ ಹೇಳಿ. ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಟಾಕ್ಸಿಕ್ ಮೂವಿ ಹೋಗಿದ್ವಿ. ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಸೈಕ್ ಆಗೈತಿ. ಅದಕ್ಕೇನಂತ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಯಾವುದೋ ಒಂದು ಒಳ್ಳೆ ವರ್ತಡ್ ಐತಿಲ್ಲ, ದುಡ್ಡು ಕೂಡ ವರ್ತಡ್ ಐತಿಲ್ಲ. ಇದಕ್ಕೂ ವರ್ತ್ ಅನಿಸ್ತು. ಹೌದಿಲ್ಲ, ಮತ್ತು ಸ್ಟೋರಿ ಇಲ್ಲ ಮೂವಿ ಒಳಗೆ, ಏನು ಸ್ಟೋರಿ ಇಲ್ಲ. ಬಟ್ ನಿಮ್ಮ ಮೈಂಡ್ ಎಲ್ಲೂ ಹೋಗಲಂಗೆ ನೋಡ್ಬೋದು. ಅದಷ್ಟೇ ಎಕ್ಸ್ಪೀರಿಯನ್ಸ್ ಮಾತ್ರ ಸೈಕ್ ಐತಿ. ಬಟ್ ಅಲ್ಲಿ ಅದ್ರೊಳಗೆ ಏನು ತೊಗೋಬೇಡ್ರಿ. ಹೌದಿಲ್ಲ, ಅದೇನೋ ಕಾಫಿ ಅಲ್ಲೇನು ತೊಗೋಬೇಡ್ರಿ. ಏನೋ ತೊಗೊಳಿದ್ರೆ ಹೊರಗೆ ತಗೋರಿ. ಹೌದಿಲ್ವ? ನಾವು ಮಾರ್ನಿಂಗ್ 9:30 ಇತ್ತು ನಮ್ದು. 9:30 ಇತ್ತಲ್ಲವ, ನಾವೆಷ್ಟಕ್ಕೆ 9:40 ಹೋಗಿದ್ದೀವಿ. ಎಲ್ಲ ಇತ್ತು ಸೀನ್. ನೀವು ಯಾರ ಬಂದು ನೋಡೋರಿದ್ರೆ ನೋಡಿರಿ, ಎಕ್ಸ್ಪೀರಿಯನ್ಸ್ ಮಾಡಿರಿ. ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಂತ ನಾನು. ಹೌದಿಲ್ಲವ? ಹೌದಿಲ್ಲ, ಇಲ್ಲೈತಿ ಬಯಾಟ ರೈಡರ್, ಇಲ್ಲೈತಿ ಎಕ್ಸ್ಟ್ರೀಮ. ತೊಗೊಂಡು ಸೀದಾ ಮನೆಗೆ ಹೋಗಿ ಊಟ ಗೀಟ ಮಾಡಿಕೊಂಡು ಏನೋ ಮಾಡಿಕೊಂಡು. ಬೈ ನಿಂದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚಲೋ ಐತಲ್ಲ? ಚಲೋ ಐತೆ ಬೈ. ಹೌದಿಲ್ಲ? ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ಹಿಂಗೈತ್ರಿ, ಬಂದು ನೋಡ್ರಿ. ಇಷ್ಟೆಲ್ಲ ಐತಿ. ಬಾಯ್. जब दिन की शुरुआत गोलियों की आवाज से होती थी, अब नया वक्त आ गया है. अब हम अहिंसा के राह पर चलेंगे. किसी के की क्राय का बदलाव हम नहीं. ಹೇಗೆ ಗಾಯ್ಸ್, ಈಗ ಜಸ್ಟ್ ಟಾಕ್ಸಿಕ್ ಮೂವಿ ನೋಡ್ಕೊಂಡು ಬಂದೆ. ಹೇಗೆ ಗಾಯ್ಸ್, ಫೈನಲಿ ಟಾಕ್ಸಿಕ್ ಮೂವಿ ನೋಡ್ಕೊಂಡು ಬಂದೆ. ಹೆಂಗೈತೆ ಅಂತಂದ್ರೆ ಮೂವಿ ಮಾತ್ರ ಅಲ್ಟಿಮೇಟ್ ಐತಿ. ಬಟ್ ಸ್ಟೋರಿಗಿರಿ ಏನಿಲ್ಲ. ಅಲ್ಲಿಯೇ ವಿಡಿಯೋ ಮಾಡೋದಂತಂತಂದ್ರೆ ನಾ ಹೋಗೋದು ಲೇಟ್ ಆಗಿತ್ತೆ. ನಾನು ಎಷ್ಟೊತ್ತಿಗೆ ಹೋದೆ ಅಂತಂತಂದ್ರೆ 9:30ಗೆ ನಾ ಬುಕ್ ಮೈ ಶೋದಾಗ ಬುಕ್ ಮಾಡಿದ್ದೆ 9:30ಗೆ ಬುಕ್ ಮಾಡಿದ್ದೆ. ಅಲ್ಲಿ ಹೋಗಿದ್ದೆ 9:40 ಹೋಗ್ಯವ ನಾನು ಪವನ್ ಇಬ್ಬರು ಸೇರಿ. ಹೊಳ್ಳಿ ಬರೋ ಮುಂದೆ ಒಂದು ವಿಡಿಯೋ ಮಾಡೀನಿ ಅಷ್ಟೇ. ರೀಲ್ ಫಾರ್ಮೆಟ್ ಒಳಗೆ ಐತದೆ. ಹೊಳ್ಳಿ ಬರೋ ಮುಂದೆ ವಿಡಿಯೋ ಮಾಡೀನಿ. ಮೂವಿ ಹೆಂಗೈತೆ ಅಂತ, ಮೂವಿ ಮಾತ್ರ ಅಲ್ಟಿಮೇಟ್ ಐತಿ. ಸ್ಟೋರಿ ಏನಿಲ್ಲ, ಒಂಥರ ಸೈಕೋ ಥ್ರಿಲ್ಲರ್ ಥರ ಐತದ ಮೂವಿ. ಬಟ್ ಎಫರ್ಟ್ಸ್ ಜಾಸ್ತಿ ಹಾಕ್ಯಾರ. ಮತ್ತು ಇಷ್ಟು ದಿನ 4 ವರ್ಷದಿಂದ 5 ವರ್ಷ ಟೈಮ್ ತೊಗೊಂಡು ಒಂದು ಮೂವಿ ಮಾಡ್ಯಾರಂತಂದ್ರೆ ರೆಸ್ಪೆಕ್ಟ್ ಕೊಡ್ಬೇಕಾಗ್ತೈತೆ ನಾವು. ಹೋಗ್ರಿ, ನೀವು ಹೋಗ್ರಿ, ಮೂವಿ ನೋಡಿರಿ. ಮೂವಿ ಮಾತ್ರ ಬೆಸ್ಟ್ ಐತಿ. ನೀವು ಕೊಟ್ಟಿದ್ದ ದುಡ್ಡಿಗೆ ಅಂಕಿ ಮೋಸ ಇಲ್ಲ, ಆ ಥರ ಮೂವಿ ಐತಿ. ಮೂವಿ ಹಳೆ ಥರ ಎಕ್ಸ್ಪೆಕ್ಟ್ ಮಾಡಬೇಡ್ರಿ. KGF ಥರ, ರಾಮಾಚಾರಿ ಥರ, ಗೂಗ್ಲಿ ಥರ ಇವು ಕಂಪೇರ್ ಮಾಡಿ ನೋಡ್ಬೇಡ್ರಿ. ಡೈರೆಕ್ಟ್ ಮೂವಿ ಹೆಂಗೈತಿ ಸೇಮ್ ಇದ್ರೊಳಗೆ ನೋಡಿರಿ. ಕ್ಯಾರೆಕ್ಟರ್ಸ್ನು ಭಾಳ ಅಂದ್ರೆ ಭಾಳ ಕ್ಯಾರೆಕ್ಟರ್ಸ್ ಅದಾವೆ ಅದ್ರೊಳಗೆ. ಒಂದು 4 to 5 ಕ್ಯಾರೆಕ್ಟರ್ಸ್ ಅದಾವೆ. ಕ್ಯಾರೆಕ್ಟರ್ಸ್ಗೂ ಕರೆಕ್ಟಾಗಿರೋ ಅವಕ್ಕೆ ಒಂದೊಂದಕ್ಕೂ ಇದನ್ನು ಮಾಡಿಲ್ಲ. ಯಾವ ಥರ ಅಂತಂತಂದ್ರೆ, ಈಗ ಒಂದು ಕ್ಯಾರೆಕ್ಟರ್ ಐತೆ ಅಂತಂದ್ರೆ ಅದಕ್ಕೊಂದು ಒಂಥರ ಸ್ಟೋರಿ ಥರ, ಆ ಥರ ಒಂದು ಬೆಸ್ಟ್ ಐತೆ ಮೂವಿ ಮಾತ್ರ. ಚಲೋ ಐತಿ, ಅದರದ್ದೇನಿಲ್ಲ. ನೀವು ಹೋಗಿ ನೋಡ್ಬೇಕಂತಂತಂದ್ರೆ ನೋಡ್ರಿ. ಎಷ್ಟು ಈಗ 450 ಏನೋ 450 500 ಸಮಥಿಂಗ್ ನಡೆಯತ್ತಿರ್ಬೇಕು ಟಿಕೆಟ್ ಪ್ರೈಸ್ ಆ್ಯಟ್ ಪ್ರೆಸೆಂಟ್. ನನಗೆ ಗೊತ್ತಿಲ್ಲ. ನಾ ಬುಕ್ ಮಾಡಿದ್ದೆ ಟೂ ಟಿಕೆಟ್ಸಿಗೆ 875 ಏನೋ ಆಗಿತ್ತು ನಂದೆ. 875 ಟಿಕೆಟಿನ ಸ್ಕ್ರೀನ್ಶಾಟ್ ಬೇಕಾದ್ರೆ ಆಚೆ ಕಡೆ ಸೈಡ್ ಹಾಕಿರ್ತೇನೆ. ಹಂಗೆಲ್ಲ ಇತ್ತು. ಮೂವಿ ಬಜೆಟ್ ಎಷ್ಟು ಹಾಕ್ಯಾರನೋ ಅದನ್ನೂ ನೋಡಿಲ್ಲ ನಾನು. ಮೂವಿ ಬಜೆಟ್ ಎಷ್ಟು ಹಾಕ್ಯಾರನ ನಾ ಹೇಳೋದು ಅಪ್ರಾಕ್ಸಿಮೇಟ್ ಎಷ್ಟು ಮಾಡ್ಬೋದು, ಎಷ್ಟು ಅವ್ರಿಗಿರು ನೇಮ್ಗೆ ಫೇಮ್ಗೆ ಒಂದು 700 crore ಅಪ್ರಾಕ್ಸಿಮೇಟ್ ಮಾಡ್ಬೋದು. ಅದು ಅಪ್ರಾಕ್ಸಿಮೇಟ್ಲಿ 700 crore ಆರಾಮ್ ಮಾಡ್ತೈತೆ. 700 crore ಅಥವಾ 600 crore ಅದು ಮಾತ್ರ ಮಾಡ್ತೈತೆ. ಅದಕ್ಕೇನು ಇದಿಲ್ಲ. ಬಟ್ ಮಾಡ್ತೈತೆ. ನಾವು ಯಾವ ಥರ ಅಂತಂದ್ರೆ ಅದಕ್ಕೆ ಕಂಪೇರ್ ಮಾಡಬಾರ್ದೆ. ಅದಕ್ಕಂತಂದ್ರೆ KGFಗೆ ನಮ್ಮ KGF ಮೂವಿ ಅದು ಇರ್ತಾವಲ್ಲ, ಅವಕ್ಕೆ ಮೇನ್ಲಿ ಅವಕ್ಕೆ ಕಂಪೇರ್ ಮಾಡೋಕೆ ಹೋಗ್ತಾರೆ. ಫಸ್ಟ್ ಹಾಫ್ ಒಳಗೆ ನಿಮಗೇನು ಹಂಗೆ ಸ್ಟೋರಿ ಹಂಗೆ ಮೂವ್ ಆಗ್ತಿರ್ತೈತಿ. ಸ್ಟೋರಿ ಏನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಿರ್ತಾವೆ, ಹಿಂಗೆ ಇರ್ತೈತೆ. ಸೆಕೆಂಡ್ ಹಾಫ್ ಒಳಗೆ ಮೇನ್ ಟರ್ನ್ ತೊಗೋತೈತೆ. ಮತ್ತು ಇನ್ನೊಂದು ಮೇನ್ ಟಿಕೆಟ್ ಎಂಟ್ರಿ ಆಗ್ತೈತಲ್ಲ,
ಟಿಕೆಟ್ ಎಂಟ್ರಿ ಆತಂತಂದ್ರೆ ಮೂವಿ ಇದು ಸೀನ ಚೇಂಜ್ ಆಗಿಬಿಡ್ತೈತೆ. ಅದು ವಿಜುವಲ್ಸ್, ಅದು ಸೌಂಡ್ ಎಫೆಕ್ಟ್ಸ್ ಮತ್ತು ಅದು ಕ್ಯಾಮ್ರಾ ವರ್ಕ್ ಅವಾಗ ಏನು ಟಿಕೆಟ್ ಎಂಟ್ರಿ ಆಗ್ತೈತಲ್ಲ ಅವಾಗ ಸೈಕ್ ಅನ್ಕೊಂಡು ಮ್ಯೂಸಿಕ್ ಬಿ ಜಿ ಎಮ್ ಸೈ ಕೊಟ್ಬಿಟ್ರೆ ಟಿಕೆಟ್ ಎಂಟ್ರಿಗೆ ಹಂಗೈತಿ. ಇದು ನಾರ್ಮಲ್ ರಾಯ ಕ್ಯಾರೆಕ್ಟರ್ ಏನು ನೋಡ್ತಿರಲ್ಲ ನೀವು, ರಾಯ ಕ್ಯಾರೆಕ್ಟರ್ ಏನೈತಿ ಸೇಮ್ ಕೆ ಜಿ ಎಫ್ ದೇ ಫಾರ್ಮ್ಯಾಟ್ ಒಳಗೆ ಐತಲ್ಲ, ಕೆ ಜಿ ಎಫ್ ಥರನೇ ಬರ್ತೈತಿ ಇದು ರಾಯ ಕ್ಯಾರೆಕ್ಟರ್. ರಾಯ ಆದಮೇಲೆ ರಾಯ ಕ್ಯಾರೆಕ್ಟರ್ ಸೇಮ್ ಕೆ ಜಿ ಎಫ್ದು ಏನೈತಲ್ಲ ಕೆ ಜಿ ಎಫ್ ಇದ್ರೊಳಗೆ ಬರ್ತೈತೆ. ಮತ್ತು ಡೈಲಾಗ್ಸು ಅಷ್ಟೇ ಕೆ ಜಿ ಎಫಿಗೆ ಸಿಂಕ್ ಆಗೋ ಥರನೇ ಅದಾವೆ. ಆಲ್ಮೋಸ್ಟ್ ಆಲ್ ಸ್ವಲ್ಪ ಡೈಲಾಗ್ಸ್ ಕೆ ಜಿ ಎಫಿಗೆ ಸಿಂಕ್ ಆಗೋ ಥರನೇ ಅದಾವೆ. ಮೇನ್ ಯಾವಾಗ ಟಿಕೆಟ್ ಎಂಟ್ರಿ ಆಗ್ತೈತಲ್ಲ, ಟಿಕೆಟ್ ಎಂಟ್ರಿ ಆಗ್ತಂದ್ರೆ ಮೂವಿ ಇದನ್ನ ಚೇಂಜ್ ಆಗಿಬಿಡ್ತೈತೆ, ಮೂವಿ ಸೀನ್ನ ಚೇಂಜ್ ಆಗಿಬಿಡ್ತೈತೆ, ಮೂವಿದು ಮತ್ತು ಮೂವಿದು ಇದನ್ನು ಚೇಂಜ್ ಆಗಿಬಿಡ್ತೈತೆ. ಟಿಕೆಟಿಂದು ಮ್ಯೂಸಿಕ್ ಭಾರಿ ಸೈಕಾಗಿ ಕೊಟ್ಬಿಟ್ರೆ ಆ ಥರ ಐತಿ. ನೀವು ಹೋಗ್ಬೇಕಂತಂತಂದ್ರೆ ಈಗ ಆದಷ್ಟು ಬೇಗ ನೋಡಿ ಬರ್ರಿ ಹೆಂಗೆ ಆಗ್ತೈತೆ ಅನ್ನೋದು ಕಮೆಂಟ್ ಒಳಗೆ ಹಾಕ್ರಿ. ಮೂವಿ ಹೆಂಗೆ ಯಾವ ಥರ ಐತೆ ಅನ್ನೋದೇ ಕಮೆಂಟ್ ಒಳಗೆ ಹಾಕ್ರಿ. ನಾನು ನೋಡೋಂಗಿಲ್ಲ ಮತ್ತು ಸ್ಟೋರಿ ಸ್ಪಾಯ್ಲರ್ ಆಗ್ಬಿಡತ್ತೆ. ನೆಕ್ಸ್ಟ್ ಇನ್ನೊಂದು ಟೈಮ್ ಮಾತಾಡೋಣ ಇದ್ರ ಬಗ್ಗೆ, ಇನ್ನೊಂದು ಟೈಮ್ ಮಾತಾಡೋಣ ಅಂತೆ. ಮೂವಿ ಏನು ಎಷ್ಟು ಕಲೆಕ್ಷನ್ ಮಾಡ್ತಾ ಎಷ್ಟಿಲ್ಲ ಏನೇನೈತಿ ಎಲ್ಲ ಹೇಳ್ಬಿಡ್ತೇನೆ ನಾನು ನಿಮಗೆ. ಮತ್ತು ಸ್ಟೋರಿನೂ ಎಲ್ಲ ಹೇಳ್ಬಿಡ್ತೇನೆ. ಮೂವಿ ಒಳಗೆ ಸ್ಟೋರಿಗಿರಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ರಿ, ಒಂಥರ ಎಂಜಾಯ್ ಮಾಡಿರಿ ಅಷ್ಟೇ. ಮೂವಿ ಇಷ್ಟು 4 ವರ್ಷದಿಂದ 5 ವರ್ಷ ಶ್ರಮ ಹಾಕಿ 5 ವರ್ಷ ಎಫರ್ಟ್ ಹಾಕಿ ದುಡ್ಡು ಹಾಕಿ ಎಲ್ಲ ಇನ್ವೆಸ್ಟ್ ಮಾಡ್ಯಾರ. ಅದಕ್ಕೊಂದು ಸ್ವಲ್ಪ ನೀವು ಹೋಗಿ ಮೂವಿ ನೋಡಿರಿ, ಜಾಸ್ತಿ ನೆಗೆಟಿವ್ ಸ್ಪ್ರೆಡ್ ಮಾಡಬೇಡ್ರಿ. ಹೋಗಿ ಮೂವಿ ನೋಡಿರಿ, ಮೂವಿ ಏನೈತೆ ಅನ್ನೋದು ಇದನ್ನು ಮಾಡ್ಕೋರಿ. ಮೂವಿ ಏನೈತೆ ಅಂತ ಅನ್ನೋದು ಅದನ್ನು ನೀವು ಎಂಜಾಯ್ ಮಾಡಿರಿ. ಮೂವಿನ ಮೇನ್ಲಿ ಹೇಳ್ಬೇಕಂದ್ರೆ ಮೂವಿ ಎಂಜಾಯ್ ಮಾಡಿರಿ. ಕರೆಕ್ಟ್ ಅಂತಲೇ ಟಿಕೆಟ್ ಎಂಟ್ರಿ ಆಗ್ತೈತೆ. ಟಿಕೆಟ್ ಎಂಟ್ರಿ ಆದೋಸ್ಕರ ಚಲೋ ಐತಿ. ಆ ಥರ ಎಲ್ಲ ಐತಿ. ಲಾಸ್ಟಿಗೆ ಹಂಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಿರ್ತಾವೆ. ಅಷ್ಟು ಮಾಡಿರಿ, ಲೈಕ್ ಮಾಡಿರಿ. ವಿಡಿಯೋ ಹೆಂಗೆ ಬಂದೈತೆ ಅನ್ನೋದು ವಿಡಿಯೋ ನೆಕ್ಸ್ಟ್ ನಾನು ಸಿಗ್ತೇನೆ ನಿಮ್ಗೆ ನಾಳೆ ವ್ಲಾಗ್ ಒಳಗೆ. ವಿಡಿಯೋ ಹೆಂಗೆ ಬಂದೈತೆ ಅದಕ್ಕೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಡೈಲಿ ವ್ಲಾಗ್ಸ್ ಹಂಗೆ ಬರ್ತಿರ್ತಾವೆ, ಅವಕ್ಕೂ ಸಬ್ಸ್ಕ್ರೈಬ್ ಮಾಡಿರಿ. ನಿನ್ನೆ ವ್ಲಾಗು ನೋಡಿರಿ, ಎಲ್ಲ ಇರ್ತಾವೆ. ಓಕೆ ಗಾಯ್ಸ್, ಲೆಟ್ಸ್ ಹೋಗೋಣ. ಊಟ ಮಾಡಿ ಈಗ ಜಸ್ಟ್ ಮಾಡ್ಕೊಂಡ್ಬಂದೆ. ಅಲ್ಲೇ ಮೂವಿ ನೋಡ್ಕೊಂಡು ಮೂವಿದೊಂದು ಅಲ್ಲಿದೊಂದು ವಿಡಿಯೋ ಐತಿ, ಅದನ್ನೂ ಹಾಕಿರ್ತಾನೆ. ಮತ್ತು ಹೋಗಿ ಊಟ ಮಾಡ್ಕೊಂಡ್ಬಂದೆ. ಈಗ ಮೂವಿ ಹೋಗಿ ಸೀದಾ ಮಾಡ್ಕೊಂಡ್ಬಿಡ್ತೇನೆ. ನಾನು ಜಾಸ್ತಿ ಬೇಜಾರಾಗ್ಬಿಟ್ಟೈತೆ. ಹೋಗೋಣ. ಮೂವಿ ಮಾತ್ರ ಅಲ್ಟಿಮೇಟ್ ಐತಿ ಗಾಯ್ಸ್, ಅದೇನಿಲ್ಲ. ಮೂವಿ ಅಲ್ಟಿಮೇಟ್ ಐತಿ. ಹೋಗ್ರಿ ನೀವು ಮೂವಿ ನೋಡಿ ಕಮೆಂಟ್ ಹಾಕ್ರಿ. ಹಂಗೆ ಕಮೆಂಟ್ ಹಾಕ್ಬೇಡ್ರಿ, ಹೋಗಿ ಮೂವಿ ನೋಡಿ ಮೂವಿ ಹೆಂಗೈತೆ ಅನ್ನೋದು ಕಮೆಂಟ್ ಹಾಕ್ರಿ. ಕಂಪೇರ್ ಮಾಡಬೇಡ್ರಿ ಅದ್ರ. ಓಕೆ ಗಾಯ್ಸ್, ಲೆಟ್ಸ್ ಗೋ, ಬಾಯ್.